ಸಾಗುವ ಭಕ್ತನ ಮನಸ್ಸಿನಲ್ಲಿ ಇರುವ ನಂಬಿಕೆ, ಕೃತಜ್ಞತೆ ಮತ್ತು ದೈವಾನುಗ್ರಹದ ಆಶೆಯನ್ನು ಈ ಹಾಡು ಸುಂದರವಾಗಿ ತೋರ್ಪಡಿಸುತ್ತದೆ. ಪ್ರೋತ್ಸಾಹಿಸಿದ ಎಲ್ಲ ಪೋಷಕರು, ಬಂಧುಗಳು, ಸ್ನೇಹಿತರು ಹಾಗೂ ಕಲಾ ರಸಿಕರಿಗೆ ನಮ್ಮ ಧನ್ಯವಾದಗಳು. ಕೊನೆಯದಾಗಿ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜಿಸಲು ಶ್ರಮಿಸಿದ ಎಲ್ಲ ಸಂಘಟಕರು, ಸ್ವಯಂ ಸೇವಕರು ಮತ್ತು ಪರೋಕ್ಷವಾಗಿ ಸಹಕರಿಸಿದ ಪ್ರತಿಯೊಬ್ಬರಿಗೂ ನಮ್ಮ ಕೃತಜ್ಞತೆ. ಲೋಕೇಶ್ವರ ಲಲಿತಾ ಕಲಾ ಟ್ರಸ್ಟ್ನ ಮೊದಲನೇ ಹೆಜ್ಜೆ ಇದು. ಆನಂದ ನೂಪುರ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಪ್ಲ್ಯಾಟ್ಫಾರ್ಮ್ ಕಲ್ಪಿಸ್ಕೊಡ್ಬೇಕು ಅನ್ನೋದೇ ಒಂದು ಉದ್ದೇಶ ಇದು. ಮಕ್ಕಳು ತುಂಬ ಪರ್ಫಾರ್ಮೆನ್ಸ್ ಕೊಟ್ಟಿರ್ಬೋದು, ಬಟ್ ಅವರಿಗೆ ಒಂದು ಅವರದ್ದೇ ಆದಂತಹ ಒಂದು ಚಾಪನ್ನು ತೋರಿಸೋದಕ್ಕೆ, ಅವರದ್ದೇ ಆದಂತಹ ಸ್ಟೈಲ್ ಏನಿದೆ ಅದನ್ನು ಹೊರಬರಿಸೋದಕ್ಕೆ ನಮ್ಮ ಈ ಆನಂದ ನೂಪುರ ಸ್ಟೇಜ್ ಶ್ರೀಮತಿ ಸುಷ್ಮಾ ಅವರವರು ಕಲ್ಪಿಸ್ಕೊಡ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಮಕ್ಕಳು ತುಂಬ ಸತತವಾಗಿ ದಿವಸ 6 ತಿಂಗಳಾನುಗಟ್ಟಲೆ ಅವರು ಪ್ರಾಕ್ಟೀಸ್ ಮಾಡಿ ಅವರ ಅಭ್ಯಾಸ, ಅವರ ಮುಂದಿನ ಕಲೆ ಸಾಗೋದಕ್ಕೆ ನಾವು ಹೆಲ್ಪ್ ಮಾಡ್ತಾ ಇದ್ದೀವಿ. ಸುಷ್ಮಾ ಮೇಡಮ್ ಹಾಗೇ ತುಂಬ ಚೆನ್ನಾಗಿ ಟ್ರೈನ್ ಮಾಡಿದ್ದಾರೆ, ಮಕ್ಕಳಿಗೆ ದಿವಸ ಟ್ರೈನಿಂಗ್ ಕೊಟ್ಟು ಆ್ಯಂಡ್ ಪೇರೆಂಟ್ಸ್ ಎಲ್ಲ ಸಪೋರ್ಟ್ ಮಾಡಿ ಇಂಥ ಒಳ್ಳೆ ಕಾರ್ಯಕ್ರಮನ ತಂದು ಮೂಡಿಸಿದ್ದಾರೆ. ಸುಷ್ಮಾ ಮೇಡಮ್ಗೆ ತುಂಬ ಧನ್ಯವಾದಗಳು. ಹಾಗೆ ಎಲ್ಲ ಕಲಾ ರಸಿಕರಿಗೂ ನಮ್ಮನ್ನು ಹರಿಸಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಲೋಕೇಶ್ವರ ನಾಟ್ಯಶಾಲಾ ಲಲಿತಾ ಕಲಾ ಟ್ರಸ್ಟ್ ವತಿಯಿಂದ ನಾನು ಸುಷ್ಮಾ ಪ್ರಶಾಂತ್. ನನಗೆ ಇವತ್ತು ಏನು ಹೇಳಬೇಕಂತ ಗೊತ್ತಾಗ್ತಾ ಇಲ್ಲ. ಆನಂದ ನೂಪುರ ಆನಂದವಾಗೇ ಆಗಿದೆ. ಈ ನನ್ನ 4 ಮುದ್ದು ಮಕ್ಕಳು ಇವತ್ತು ಈ ತುಂಬ ಭವ್ಯವಾದ ಸ್ಟೇಜಲ್ಲಿ ಅದ್ಭುತವಾಗಿ ಪ್ರದರ್ಶನ ನೀಡಿದ್ದಾರೆ. ನಾವು ಅಂದ್ಕೊಳ್ಳೋದೇ ಒಂದು, ಆಗೋದೇ ಒಂದು ಅನ್ನೋದಕ್ಕೆ ಇವತ್ತಿನ ನೃತ್ಯ ಕಾರ್ಯಕ್ರಮನೇ ಸಾಕ್ಷಿ. ಅದು ಬಿಟ್ಟು ಇವತ್ತಿಗೆ ಸಹಕರಿಸಿದಂತಹ ಎಲ್ಲ ಪ್ರತಿಯೊಬ್ಬರು ಪೋಷಕರಾಗಿರ್ಬೋದು, ನನ್ನ ಮನೆಯವರಾಗಿರ್ಬೋದು, ನನ್ನ ಮಕ್ಕಳು ಮೇಯ್ನಾಗಿ ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ಜೊತೆಗೆ ಬಂದಿರುವಂತಹ ಮೀಡಿಯಾ ಆಗಿರ್ಬೋದು, ಎಲ್ಲರಿಗೂ ಇವತ್ತು ನಾನು ಆನಂದವಾಗಿಯೇ ಇದ್ವಿ. ಅದಕ್ಕೆ ಆನಂದ ನೂಪುರಕ್ಕೆ ತುಂಬ ಧನ್ಯವಾದ. ಇವತ್ತು ಕೆಲವು ವಿದ್ಯಾರ್ಥಿಗಳ ಇದು ಕೂಡ ಆಯಿತು, ಅರಂಗೇಟ್ರನ್ ಕೂಡ ಆಯಿತು ಅಂತ ಯಾರ್ಯಾರ್ದಾಯಿತು, ಎಷ್ಟು ಜನರದ್ದಾಯಿತು? ಅವನಿ 4 ಜನ ಮಾಡಿದರು. ಅದೇ ಆನಂದ ನೂಪುರ ಅಂತ. ಅವನಿ, ಶರಣಿ, ಪ್ರಣಮ್ಯ ಹಾಗೂ ರಾಘವಿ ಈ 4 ವಿದ್ಯಾರ್ಥಿಗಳು ತಮ್ಮ ಮೊದಲನೇ ಹೆಜ್ಜೆಯನ್ನು ಪ್ರದರ್ಶಿಸಿ ಇವತ್ತು ಯಶಸ್ವಿಗೊಂಡಿದ್ದಾರೆ. ಸದಸ್ಯರು ಕನ್ನಡ ಸಂಗೀತ ನೃತ್ಯ ಅಕಾಡೆಮಿ. ಇವತ್ತಿನ ಕಾರ್ಯಕ್ರಮ ಆನಂದ ನರ್ತನ ಈ ಶೀರ್ಷಿಕೆಯಡಿ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂತಹ ಈ ಸಂಸ್ಥೆಯು 4 ಜನ ವಿದ್ಯಾರ್ಥಿಗಳು ಅತ್ಯುತ್ತಮವಾಗಿ ನೃತ್ಯವನ್ನು ಪ್ರದರ್ಶಿಸಿದ್ದಾರೆ. ಹಾಗೆ ಅವರ ಗುರುಗಳಾದಂತಹ ಸುಷ್ಮಾ ಅವರು ಕೂಡ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಅಭ್ಯಾಸವನ್ನು ನೀಡಿ ಬಹಳ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ನಟವಾಂಗದಲ್ಲಿ ಅವರ ಜೊತೆ ಸ್ನೇಹಿತೆಯಾದಂತಹ ಚೈತ್ರಾರವರು ಸಹ ಅತ್ಯುತ್ತಮ ನಟವಾಂಗದಲ್ಲಿ ಸಹಕರಿಸಿದ್ದಾರೆ. ಎಲ್ಲ ವೇದಿಕೆ ಮೇಲೆ ಎಲ್ಲ ಮಕ್ಕಳು ತುಂಬ ಅದ್ಭುತವಾಗಿ ನರ್ತಿಸಿರೋದು, ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರರಾಗಿರೋದು ಬಹಳ ಒಳ್ಳೆಯ ವಿಚಾರ ಅಂತ ಹೇಳಕ್ಕೆ ಬಯಸ್ತೇನೆ. ಈ ವಿದ್ಯಾರ್ಥಿಗಳು ಇನ್ನು ಮುಂದೆ ಮಾಡ್ತಕ್ಕಂತಹ ಮುಂದಿನ ದಿನಗಳಲ್ಲಿ ರಂಗಪ್ರವೇಶ ಆಗಲಿ, ಯಾವುದೇ ನೃತ್ಯ ಮಾಡಿದ್ರೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಕ್ಕಳೆಲ್ಲ ಬೆಳೆದು ನಮ್ಮ ಮುಂದೆ ಇನ್ನು ಹೆಚ್ಚು ಕಾರ್ಯಕ್ರಮಗಳನ್ನ ನೀಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಆ ಒಂದು ಕೈಂಕರ್ಯ ಸುಷ್ಮಾರವರಿಂದ ಈ ಸಂಸ್ಥೆಗೆ ಇನ್ನೂ ಹೆಚ್ಚು ಅವಕಾಶಗಳು ಸಿಕ್ಕಲಿ, ಕಾರ್ಯಕ್ರಮಗಳು ಸಿಕ್ಕಲಿ ಅಂತ ನಾನು ಆಶಿಸಿ ನಾನು ಮೇಡಮ್ ಈಗ